ಒಂದು ಅಡಕೆ ತೋಟ ಇದೆಯಾ, ಅಡಕೆಗಳಿಗೆಲ್ಲ ರೋಗ ಅಂಟಿದ್ಯಾ, ರಿಸಲ್ಟ್ ಬರ್ತಿಲ್ವಾ? ಇದಕ್ಕೆಲ್ಲ ಸೊಲ್ಯೂಷನ್ ಅಂದ್ರೆ ಬಳಸ್ರಿ ಅಗ್ರಿಶಕ್ತಿನ. ರಿಸಲ್ಟ್ ಯಾಕೆ ಬರಲ್ಲ ಅಂತ ನಾನು ನೋಡ್ತೀನಿ. ಏನಣ್ಣ ಗೊಬ್ಬರ ಎಷ್ಟೇ ಹಾಕಿದ್ರು ಫಸಲು ಬರ್ತಾ ಇಲ್ವಾ? ಚಿಂತೆ ಮಾಡಬೇಡ, ಬಳಸಿ ಅಗ್ರಿಶಕ್ತಿನ. ರಿಸಲ್ಟ್ ನಿನ್ ಕಣ್ಣಾರೆ ನೋಡುವಂತೆ. ಗಮನಿಸ್ತಾ ಇರ್ಬೋದು, ರಮೇಶ್ ಅವರ ತೋಟದಲ್ಲಿ ಕಾಫಿ ಆಗಿರ್ಬೋದು, ತೆಂಗು, ಅಡಿಕೆ, ಕಾಳುಮೆಣಸು ಎಲ್ಲಾನು ಕೂಡ ಸಮೃದ್ಧಿಯಾಗಿ ಬೆಳೆದಿದ್ದಾರೆ. ನಮ್ಮ ಒಂದು ಗೊಬ್ಬರವನ್ನ ಸತತವಾಗಿ 3 ವರ್ಷಗಳಿಂದ ಅವರ ಗಿಡಗಳಿಗೆ, ಅವರ ಬೆಳೆಗಳಿಗೆ ಹಾಕ್ತಾ ಇದ್ದಾರಂತೆ. 200 ಬ್ಯಾರೆಲ್ ನೀಟರ್ನ ಒಂದು ನೀರಿದೆ, ಇದಕ್ಕೆ ಸಂಪೂರ್ಣವಾಗಿ ಹಾಕ್ಬೇಕಾಗುತ್ತೆ, ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಒಂದು ಮರಕ್ಕೆ 1 ಲೀಟರ್ನಷ್ಟು ಈ ಒಂದು ಅಗ್ರಿಶಕ್ತಿಯನ್ನ ಹಾಕ್ಬೇಕಾಗುತ್ತೆ. ಈ ಒಂದು ಪ್ರಾಡಕ್ಟ್ ಕಂಪ್ಲೀಟ್ ಆರ್ಗ್ಯಾನಿಕ್ ಕಣ್ರಿ. ಈಗ ಎಲ್ಲಿ ನೋಡಿದ್ರು, ಯಾರ ಬಾಯಲ್ಲಿ ಕೇಳಿದ್ರು ಅಗ್ರಿಶಕ್ತಿ ಅಗ್ರಿಶಕ್ತಿ ಅಗ್ರಿಶಕ್ತಿ. ರೈತರಿಗೆ ಶಕ್ತಿ ಕೊಡುವಂತ ಏಕೈಕ ಶಕ್ತಿ ಅಂತಂದ್ರೆ ಈ ನಮ್ಮ ಅಗ್ರಿಶಕ್ತಿ. ಈ ಅಗ್ರಿಶಕ್ತಿ ಅಂದ್ರೆ ಏನು, ಇದನ್ನ ಬಳಸೋದು ಹೇಗೆ, ಇದನ್ನ ಬಳಸೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ನಾನು ಆಗ್ಲೇ ಹೇಳಿದೆ, ಈ ಒಂದು ಅಗ್ರಿಶಕ್ತಿ ರೈತರ ಶಕ್ತಿ ಅಂತ ಶಕ್ತಿ ಇದ್ರಲ್ಲಿ ಏನಪ್ಪ ಇದೆ ಅಂತಂದ್ರೆ, ವಾಣಿಜ್ಯ ಬೆಳೆಗಳಾಗಿರುವಂತಹ ಅಡಿಕೆ, ತೆಂಗು, ಕಾಫಿ, ಕಾಳುಮೆಣಸು ಇದಕ್ಕೆಲ್ಲವೂ ಕೂಡ ರೋಗಗಳು ಬರ್ತಾ ಇದೆ, ಇಳುವರಿ ಬರ್ತಾ ಇಲ್ಲ. ಇದಕ್ಕೆ ಒನ್ ಸ್ಟಾಪ್ ಸೊಲ್ಯೂಷನ್ ಸಿಗಬೇಕು ಅಂತ ಹೇಳಿ ಈ ಪ್ರಾಡಕ್ಟ್ ಅನ್ನ ತಂದಿದ್ದಾರೆ. ಈ ಒಂದು ಪ್ರಾಡಕ್ಟ್ ಕಂಪ್ಲೀಟ್ ಆರ್ಗ್ಯಾನಿಕ್ ಅಂದ್ರೆ ಈ 1 ಲೀಟರ್ನ ಅಗ್ರಿಶಕ್ತಿ 1000 ಚೀಲಗಳ ಗೊಬ್ಬರಕ್ಕೆ ಸಮ. ಇದನ್ನ ಯಾವ ರೀತಿ ಹಾಕ್ಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ಇದನ್ನ ಓಪನ್ ಮಾಡಿದ ತಕ್ಷಣ ಇಲ್ಲಿ 200 ಬ್ಯಾರೆಲ್ ನೀಟರ್ನ ಒಂದು ನೀರಿದೆ, ಇದಕ್ಕೆ ಸಂಪೂರ್ಣವಾಗಿ ಹಾಕ್ಬೇಕಾಗುತ್ತೆ. ನೋಡಿ ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ಹೇಳಿ. ಸೊ ನಾನು ಆಗಲೇ ಹೇಳಿದೆ, ಇದು 1000 ಚೀಲಗಳ ಗೊಬ್ಬರಕ್ಕೆ ಸಮ ಅಂತ. ಸೊ ಇದನ್ನು ಹಾಕಿದ ನಂತರ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ಕಲಿಸಿದಾದ ನಂತರ ನೋಡಿ, ಒಂದು ಜಗ್ಗನ್ನು ತಗೊಂಡು, ಅಂದರೆ 1 ಲೀಟರ್ನ ಒಂದು ಜಗ್ಗನ್ನು ತಗೊಂಡು ಒಂದು ಮರಕ್ಕೆ 1 ಲೀಟರ್ನಷ್ಟು ಈ ಒಂದು ಅಗ್ರಿಶಕ್ತಿಯನ್ನು ಹಾಕಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಸುಲಭವಾಗಿ ಆಗ್ತದೆ ಅಂತ. ಸೊ ಇದಕ್ಕೆ ಯಾವುದೇ ರೀತಿಯ ಆಳುಗಳ ಅವಶ್ಯಕತೆ ಇರೋದಿಲ್ಲ. ಯಾರು ಬೇಕಾದರೂ, ಅಂದರೆ ತೋಟದ ಮಾಲೀಕರೇ ನಿಂತ್ಕೊಂಡು ಇದನ್ನು ಆರಾಮಾಗಿ ಹಾಕ್ಬೋದು ಅಂತ ನಾನು ಹೇಳ್ತೀನಿ. ಇನ್ನು ಇದನ್ನು ಬಳಸಿದ ಮೇಲೆ ರಿಸಲ್ಟ್ ಯಾವ ಥರ ಇರುತ್ತಪ್ಪ ಅಂತಂದರೆ, ನೀವು ಗಮನಿಸ್ತಾ ಇರ್ಬೋದು, ಬರೀ ನಾನು ಬಾಯಿ ಮಾತು ಕೇಳ್ತಾ ಇಲ್ಲ. ಅಡಿಕೆ ತೋಟ ನೋಡಿ ಯಾವ ಥರ ಇದೆ ಅಂತ. ಇನ್ನು ಹಿಂಗಾರದಲ್ಲಿ ಹರಳು ಯಾವುದೇ ಕಾರಣಕ್ಕೂ ಉದ್ರಿಲ್ಲ, ಹಿಂಗಾರ ಒಣಗೂ ಕೂಡ ಇಲ್ಲ. ಅಷ್ಟು ಚೆನ್ನಾಗಿ ಅಡಿಕೆ ಅನ್ನೋದು ಬೆಳೀತಾ ಇದೆ, ಫಲವತ್ತಾದಂತಹ ಇಳುವರಿಯನ್ನು ತಂದುಕೊಟ್ಟಿದೆ. ಸರ್, ಈ ಒಂದು ಅಗ್ರಿಶಕ್ತಿ 1 ಲೀಟ್ರಲ್ಲೂ ಬರುತ್ತೆ, 5 ಲೀಟ್ರಲ್ಲೂ ಬರುತ್ತೆ. 1 ಲೀಟರ್ನ ಬೆಲೆ 1500 ರೂಪಾಯಿ ಆಗುತ್ತೆ, 5 ಲೀಟರ್ನ ಬೆಲೆ 4000 ರೂಪಾಯಿ ಆಗುತ್ತೆ. ಸೊ ನಿಮಗೆ ಬೇಕು ಅಂತಂದರೆ ಆಲ್ ಓವರ್ ಕರ್ನಾಟಕ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ. ಸೊ ಈ ಕೂಡಲೇ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಈ ಒಂದು ಪ್ರಾಡಕ್ಟನ್ನು ನಿಮ್ದಾಗಿಸ್ಕೊಳ್ಳಿ.